ಕಾಶ್ಮೀರದಲ್ಲಿ ಎನ್ಸಿ ಕಾಂಗ್ರೆಸ್ ಮೈತ್ರಿ ಬಿಜೆಪಿಯನ್ನ ದೂರವಿಡೋದಕ್ಕೆ ಪಿಡಿಪಿ ಬೆಂಬಲ ನೀಡೋ ಸಾಧ್ಯತೆ ಇದೆ. ಪಿಡಿಪಿ 3 ಸ್ಥಾನಗಳಲ್ಲಿ ಲೀಡ್ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಒಂದೇ 43 ಸ್ಥಾನಗಳನ್ನ ಪಡ್ಕೊಂಡಿದೆ. ಏಕಾಂಗಿಯಾಗಿ 43 ಸ್ಥಾನ, ಕಾಂಗ್ರೆಸ್ 7ರಿಂದ 8 ಸ್ಥಾನ, ಬಹುಮತಕ್ಕೆ 3 ಸ್ಥಾನಗಳು, 3 ಹೆಚ್ಚಿಗೆ ಸೀಟುಗಳು ಬೇಕಾಗುತ್ತೆ. 46 ಮ್ಯಾಜಿಕ್ ನಂಬರ್, 43 ನ್ಯಾಷನಲ್ ಕಾನ್ಫರೆನ್ಸ್ ಏಕಾಂಗಿಯಾಗಿ ಪಡೆದುಕೊಳ್ತಾ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಸಿದ್ಧತೆಗಳ ಆರಂಭ ಆಗಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಹರಿಯಾಣದಲ್ಲಿ 51 ಬಿಜೆಪಿ, ಕಾಂಗ್ರೆಸ್ 34, ಐಎನ್ಎಲ್ಡಿ 2, ಇತರರು 3. 50ರ ಗಡಿ ದಾಟಿದೆ ಬಿಜೆಪಿ. 51 ಕ್ಷೇತ್ರಗಳಲ್ಲಿ ಮುನ್ನಡೆ. ಚರ್ಚೆಯ ಆರಂಭದಲ್ಲಿ ಮತ್ತು ಈ ಹಿಂದಿನ ಚರ್ಚೆಗಳಲ್ಲೂ ನಾವು ಬಹಳಷ್ಟು ಬಾರಿ ಈ ಚರ್ಚೆ ಮಾಡಿದ್ದೀವಿ. ಅಂದರೆ ಸ್ಥಳೀಯ ನಾಯಕತ್ವವನ್ನು ಬಲಗೊಳಿಸದೆ ಕೇಂದ್ರ ಬಿಜೆಪಿ ಎಲ್ಲ ಕಂಟ್ರೋಲು ತನ್ನಲ್ಲಿ ಇಟ್ಕೊಂಡಿದೆ ಅಂತ. ಬಟ್ ಹರಿಯಾಣ ರಿಸಲ್ಟ್ ಇಟ್ಕೊಂಡು ಆ ದೃಷ್ಟಿಕೋನದಲ್ಲಿ ಹೆಂಗೆ ನೋಡ್ಬೇಕಾಗತ್ತೆ? ಬಹಳ ತುಂಬ ತರಾತುರಿಯಲ್ಲಿ ಅಂದರೆ ಏನಾಗಿರಬಹುದು ಅಂತಕ್ಕಂಥ ವಿಶ್ಲೇಷಣೆಗಳನ್ನು ಮಾಡೋದಕ್ಕಿಂತ ಪೂರ್ತಿ ಫಲಿತಾಂಶ ಬರುವವರೆಗೆ ಕಾಯಬೇಕಾಗತ್ತೆ. ಮತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ಕೊಂತು, ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿದೆ, ಎಷ್ಟು ಅಂತರ ಏನು, ವೋಟ್ ಪ್ರತಿಶತ ಏನು, ಇವೆಲ್ಲವೂ ಕೂಡ ಬೇಕಾಗತ್ತೆ. ಆ ವೇರಿಯೇಬಲ್ಸ್ಗಳಿಲ್ಲದೆ ಒಂದು ನಿಷ್ಕರ್ಷೆಗೆ ತಕ್ಷಣಕ್ಕೆ ತಲುಪೋದು ಕಷ್ಟ. ಆದರೆ ನೋಡಿ, ಇದು ಎಲ್ಲ ಪಾರ್ಟಿಗಳಲ್ಲೂ ನಾವು ನೋಡಿದ್ದೀವಿ. ಇಂದಿರಾ ಗಾಂಧಿ ಜಮಾನದಲ್ಲಿ ರಾಜ್ಯಗಳ ನಾಯಕತ್ವವನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ಕಡೆಗಣಿಸಿದ್ರಿಂದ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರ ಹಿಡಿತಕ್ಕಂಥ ಒಂದು ಪ್ರಮೇಯವೇ ನಂತರ ಉದ್ಭವಿಸಲಿಲ್ಲ. ಕರೆಕ್ಟ್. ಐ ಥಿಂಕ್ 84 ಲಾಸ್ಟ್ ಇಲೆಕ್ಷನ್ ಅದಾದಮೇಲೆ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರ ಹಿಡಿದಿಲ್ಲ. ಬಿ ಜೆ ಪಿ ಕೂಡ ಕರ್ನಾಟಕದ ನಂತರದ ಚುನಾವಣೆಗಳನ್ನು ನೋಡಿದಾಗ, ನೀವು ಕರ್ನಾಟಕ ನಂತರ ಮೊದಲು ಹಿಮಾಚಲ ಪ್ರದೇಶದ ಚುನಾವಣೆಗಳು ನಡೆದವು, ಅದು ನೋಡಿದಾಗ ಇಲ್ಲ, ರಾಜ್ಯಗಳ ನಾಯಕತ್ವ ಇಲ್ಲದೆ, ಸ್ಥಳೀಯ ನಾಯಕತ್ವ ಇಲ್ಲದೆ ಬರೀ ಕೇಂದ್ರದ ನಾಯಕತ್ವವನ್ನು ಓವರ್ ಪವರಿಂಗ್ ಇಮೇಜ್ ನರೇಂದ್ರ ಮೋದಿಯವರದ್ದು ತೋರಿಸಿ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ದು ಅದರ ಪೀಕ್ ಮುಟ್ಟಿದ್ದು ಲೋಕಸಭಾ ಚುನಾವಣೆ. ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಗೆದ್ದುಕೊಂಡು ಬಿ ಜೆ ಪಿಯ ಸ್ಥಾನಗಳು ಕಡಿಮೆ ಆದವು. ಹೀಗಾಗಿ ಹರಿಯಾಣದಲ್ಲೂ ಕೂಡ ನರೇಂದ್ರ ಮೋದಿಯವರ ಕಾರಣದಿಂದಲೇ ಚುನಾವಣೆಗಳನ್ನು ಗೆಲ್ಲೋದು ಕಷ್ಟ ಅಂತಕ್ಕಂಥ ವಿಶ್ಲೇಷಣೆ ಕೇಳಿಬರ್ತಾ ಇದ್ವು. ನಾನು ಅದಕ್ಕೆ ಹೇಳಿದೆ, ದಿಸ್ ಕ್ರೆಡಿಟ್ ಎಂಟೈರ್ಲಿ ನಾಟ್ ಗೋಸ್ ಟು ನರೇಂದ್ರ ಮೋದಿ. ಈ ಕ್ರೆಡಿಟ್ನಲ್ಲಿ ಹರಿಯಾಣದ ಚುನಾವಣೆಯಲ್ಲಿ ಸಮ್ ಮೆವರಿಕ್ ಪಾಲಿಟಿಕ್ಸ್ ಹ್ಯಾಸ್ ಬೀನ್ ಪ್ಲೇಡ್. ಅದರ ಅರ್ಥ ಏನು? ಜಾತೀಯ ಸಮೀಕರಣಗಳನ್ನು ಸರಿದೂಗಿಸಲಾಗಿದೆ. ಒಂದು ಕಡೆ ಜಾಟ್ ಪಾಲಿಟಿಕ್ಸ್ ಹೇಳ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಾನ್ ಜಾಟ್ ಪಾಲಿಟಿಕ್ಸ್ ಅಗೇನ್ ಬಿ ಜೆ ಪಿಗೆ ಲಾಭವನ್ನು ತಂದುಕೊಟ್ಟಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ನ ಒಳ ಜಗಳಗಳನ್ನು ಲಾಭವನ್ನಾಗಿ ಪರಿವರ್ತಿಸುವಲ್ಲಿ ಬಿ ಜೆ ಪಿಯ ಅಲ್ಲಿನ ನಾಯಕತ್ವ ಯಶಸ್ವಿಯಾಗಿದೆ. ಅದರ ಜೊತೆಗೆ ನೋ ಡೌಟ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇದ್ದಾರೆ, ಅವ್ರದ್ದೊಂದು ಓವರ್ ಆರ್ಚಿಂಗ್ ಇಂಪ್ಯಾಕ್ಟ್ ಆನ್ ಬಿ ಜೆ ಪಿ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಬಿ ಜೆ ಪಿ ಕಾರ್ಯಕರ್ತರು, ಮತದಾರರು ನರೇಂದ್ರ ಮೋದಿ ಕಾರಣದಿಂದ ಯೂಶ್ವಲಿ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಕಡೆ ಓಟ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ಈ ಎಲ್ಲ ಕಾರಣಗಳಿವೆ. ಆದರೆ ಬಿ ಜೆ ಪಿ ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಬಲ್ದು ಅನ್ನೋದೇ ಬಿ ಜೆ ಪಿಯ ದೊಡ್ಡ ಸ್ಟ್ರೆಂತ್ ಇರೋದು. ಈಗ ಗುಜರಾತ್ 2017 ನಾನು ಅನೇಕ ಬಾರಿ ಹೇಳಿದ್ದೀನಿ, GST ಡಿಮಾನಿಟೈಸೇಷನ್ ನಂತರ ಗುಜರಾತ್ ಚುನಾವಣೆ ಬಿ ಜೆ ಪಿ ಸೋಲಬೇಕಿತ್ತು. ಇನ್ ದ ಸೆನ್ಸ್, ನಾನು ಸೋಲ್ಬೇಕು ಗೆಲ್ಲಬೇಕು ಅನ್ನೋ ಆಶಯವನ್ನು ನಾನು ಯಾವತ್ತೂ ವ್ಯಕ್ತಪಡಿಸಲ್ಲ. ಸೋಲುವ ಚುನಾವಣೆ ಅದು. ಜನ ಆಕ್ರೋಶಿತಗೊಂಡಿದ್ದರು. ಸೌರಾಷ್ಟ್ರದಲ್ಲಿ ಪಟೇಲ್ ಮೀಸಲಾತಿ ಚಳುವಳಿಯ ನಂತರ ಒಂದು ರೀತಿಯ ಪಟೇಲ್ ಬಿ ಜೆ ಪಿಯ ವಿರುದ್ಧ ಮೊಬಿಲೈಸೇಷನ್ ಕಂಡು ಬರ್ತಾ ಇತ್ತು. ಆದರೆ ಮೋದಿ ಮತ್ತು ಅಮಿತ್ ಶಾ ಕೊನೆಯ ಬಾಲ್ವರೆಗೆ ಬ್ಯಾಟ್ನಲ್ಲಿ ಕ್ರೀಸ್ನಲ್ಲಿ ನಿಲ್ಲೋದ್ರಿಂದ ಗುಜರಾತ್ನ ಚುನಾವಣೆಯನ್ನು ಗೆದ್ದುಕೊಂಡಿದ್ರು. ಇದು ಇನ್ನೊಂದು ಹಂತ ಮುಂದೆ ಹೋಗಿ ಸೋಲಿನ ಚುನಾವಣೆಯನ್ನು ವಾಪಸ್ ಬಿ ಜೆ ಪಿ ಹರಿಯಾಣದಲ್ಲಿ ಗೆದ್ದುಕೊಂಡಿದೆ. ಏನು ಇಂಪಾರ್ಟೆನ್ಸು ಅಂತ ನೀವು ಕೇಳ್ಬೋದು. ನೋಡಿರಿ, ಗುಜರಾತ್ನಲ್ಲಿ ಬಿ ಜೆ ಪಿಯ ಕ್ಯಾಡರ್ ಇದೆ, ಬಿ ಜೆ ಪಿಯ ಮತದಾರರು ಫಿಕ್ಸ್ ಇದ್ದಾರೆ.
ಗುಜರಾತ್ನಲ್ಲೂ ಕೂಡ ಆಗಿದ್ದೇನು, ಸೌರಾಷ್ಟ್ರದ ಗ್ರಾಮೀಣ ಭಾಗದಲ್ಲಿ ಪಟೇಲ್ ಎಜಿಟೇಷನ್ ನಂತರ ಜನ ಬಿಜೆಪಿ ವಿರುದ್ಧ ತಿರುಗಿಬಿದ್ರು ಪಟೇಲ್ರು. ಆದರೆ ಶಹರ ಭಾಗದ ಜನ, ಸೂರತ್, ವಡೋದರಾ, ಅಹಮದಾಬಾದ್, ಈ 3 ಭಾಗದ ಜನ ಬಿಜೆಪಿ, ಶಹರ ಭಾಗದ ಜನ ಬಿಜೆಪಿಗೆ ವಾಪಸ್ ಮರಳಿ ಬಂದು ಗುಜರಾತ್ನಲ್ಲಿ 2017ರಲ್ಲಿ ಅಧಿಕಾರಕ್ಕೆ ಬಂತು. 22ರಲ್ಲಿ ಅದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯ ರೂಪಾಂತರವನ್ನು ಪಡೀತು. ಹರಿಯಾಣದಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಗ್ರಾಮೀಣ ಭಾಗಗಳಿಗಿಂತ ದಿಲ್ಲಿಯನ್ನು ಹತ್ತುಕೊಂಡಿರ್ತಕ್ಕಂಥ ಶಹರದ ಭಾಗಗಳೇನಿವೆ, ಗುಜ್ಜರ್ ಬಾಹುಳ್ಯ, ಯಾದವ್ ಬಾಹುಳ್ಯ ಪ್ರದೇಶಗಳೇನಿವೆ, ಅಲ್ಲಿ ಬಿಜೆಪಿಗೆ ಔಟ್ ಸೀಟ್ಗಳು ಬಂದಂತೆ ಕಾಣ್ತಾ ಇದೆ. ಜಾಟ್ ಭಾಗದಲ್ಲಿ 50-50 ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಡಿವಿಷನ್ ಇದ್ದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹರಿಯಾಣದ ಚುನಾವಣೆಯ ಪ್ರೈಮಾ ಫೆಸಾಯ್ ಮೇಲ್ನೋಟಕ್ಕೆ ಅನ್ನಿಸ್ತಿರ್ತಕ್ಕಂಥದ್ದು ಭಾವನಾ, ಜಾತೀಯ ಸಮೀಕರಣಗಳು ಬಿಜೆಪಿ ಸರಿಯಾಗಿ ಆಟ ಆಡಿದೆ. ಕಾಂಗ್ರೆಸ್ ಆತ್ಮವಿಶ್ವಾಸದಲ್ಲಿ, ಅತಿಯಾದ ಆತ್ಮವಿಶ್ವಾಸದಲ್ಲಿ ನೋಡಿ, ಒಂದು ಚುನಾವಣೆಗೆ ಒಂದು ವಾರ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ರಾಷ್ಟ್ರೀಯ ಪತ್ರಿಕೆಗಳು ಬರೆದಿದ್ವು. ಎಂದೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಭೂಪಿಂದರ್ ಹುಡ್ಡಾರನ್ನ ಕರೆದು ಬೈಲಿಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕರೆದು ಬೈದರು. ಏನು ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ರೆ ಹೆಂಗೆ ಬೇಕಾದಂಗೆ ನಡ್ಕೋತಾ ಇದ್ದೀರಿ, ಕುಮಾರಿ ಶೆಲ್ಜಾರನ್ನು ಬಿಟ್ಟು ಯಾಕೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಿ ಅಂತ. ಕುಮಾರಿ ಶೆಲ್ಜಾರನ್ನು ಕೂಡ ಆನ್ ಬೋರ್ಡ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಬಟ್ ಡ್ಯಾಮೇಜ್ ಇಸ್ ಡನ್. ಶೆಲ್ಜಾ ಮತ್ತು ಭೂಪಿಂದರ್ ಹುಡ್ಡಾ ಒಟ್ಟಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೆಳಗಿನ ಮತದಾರರಲ್ಲಿ ನಿಶ್ಚಿತವಾಗಿ ಪರ್ಕ್ಯುಲೇಟ್ ಆಗಿರುತ್ತೆ. ಅದು ಪ್ರಾಯಶಃ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದ್ರೆ ಬಿಜೆಪಿಗೆ ಲಾಭ. ಜಾಟ್ ಸಮುದಾಯದ ಸಿಎಂ ಆಗ್ತಾರೆ, ನಾವ್ ಯಾಕೆ ವೋಟ್ ಹಾಕಬೇಕು ಅಂತ ಮತದಾರರ ಮನಸ್ಸಿನಲ್ಲಿತ್ತ ಅನೇಕ ಬಾರಿ ಆಗಿರುತ್ತೆ, ಅನೇಕ ಬಾರಿ ಹಾಗಾಗತ್ತೆ. ಈಗ ಸಿದ್ದರಾಮಯ್ಯನವರು 2013ರಲ್ಲಿ ಮತ್ತು 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪರ್ಸೆಪ್ಷನ್ ಬಂದಿದ್ದೆ. ಯಾವಾಗ ಲಿಂಗಾಯತ ಮುಖ್ಯಮಂತ್ರಿಗಳು ಬಂದಿದ್ರು ಬಿಜೆಪಿಯಲ್ಲಿ, ಆಗ ಒಂದು ಕನ್ಸಾಲ್ಟೇಷನ್ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚೆಚ್ಚಾಗಿದೆ. 18ರಲ್ಲಿ ಆಗಿಲ್ಲ, 8ರಲ್ಲಿ ಆಗಿಲ್ಲ, 18ರಲ್ಲಿ ಆಗಿಲ್ಲ, 13 ಮತ್ತು 23ರಲ್ಲಿ ಯಾಕಾಯಿತು? ಆ ಕನ್ಸಾಲ್ಟೇಷನ್ ಬರೀ ಹರಿಯಾಣ ಅಲ್ಲ, ಅದು ದೇಶದ ಬಹುತೇಕ ರಾಜ್ಯಗಳಲ್ಲಿ ನಡೆಯುತ್ತೆ. ಈಗ ಯಾದವರು ಒಂದ್ಸಲ ಅಧಿಕಾರ, ಈಗ 2007ರಲ್ಲಿ ಮಾಯಾವತಿ ಬಂದರು. ಯಾವಾಗ ಬಂದರು? ಯಾದವರ ರಾಜ್ಯ ಭಾರದ ನಂತರ ಮಾಯಾವತಿ ಬಂದರು. 12ರಲ್ಲಿ ವಾಪಸ್ ಅಖಿಲೇಶ್ ಯಾದವ್ ಯಾಕೆ ಬಂದರು? ಮಾಯಾವತಿಯ ರಾಜ್ಯಭಾರದ ನಂತರ ಅಖಿಲೇಶ್ ಯಾದವ್ ಬಂದರು. ಅಂದರೆ ಪಾಲಿಟಿಕ್ಸ್ನಲ್ಲಿ ಇದು ಯಾವತ್ತಿಗೂ ನಡೆಯುತ್ತೆ. ಆದರೆ ಹರಿಯಾಣದಂಥ ರಾಜ್ಯದಲ್ಲಿ ನೋಡಿ, ಗುಜರಾತ್ನಲ್ಲಿ ಕೇಡರ್ ಇದೆ, ವೋಟರ್ ಬೇಸ್ ಸ್ಟ್ರಾಂಗ್ ಇದೆ. ಮಧ್ಯಪ್ರದೇಶದಲ್ಲಿ ಕುಶಾಭಾವ್ ಠಾಕ್ರೆ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ ಇದೆ. ಆ ಕಾರಣದಿಂದ ಬಿಜೆಪಿಯಲ್ಲಿ ಸೋಲುವ ಚುನಾವಣೆಯನ್ನು ಗೆಲುವನ್ನಾಗಿ ಪರಿವರ್ತಿಸುತ್ತೆ, ಹೇಳೋದ್ರಲ್ಲಿ ಅರ್ಥ ಇದೆ. ಹರಿಯಾಣದಂಥ ರಾಜ್ಯದಲ್ಲಿ ಎಲ್ಲಿ ಬಿಜೆಪಿಯ ಸ್ಟ್ರಾಂಗ್ ವೋಟರ್ ಬೇಸ್ ಇಲ್ಲ, ಕೇಡರ್ ಬೇಸ್ ಇಲ್ಲ, ಬೇರೆ ಬೇರೆ ಪಕ್ಷಗಳಿಂದ ಬಂದಿರತಕ್ಕಂಥ ಬಹುಪಾಲು ನಾಯಕರಿದ್ದಾರೆ, ಅಲ್ಲಿ 3ನೇ ಬಾರಿ ಚುನಾವಣೆಯನ್ನು ಗೆಲ್ತಾ ಇರ್ತಕ್ಕಂಥದ್ದು, ಅದು ಸ್ಟ್ರಾಂಗ್ ಕಮ್ಯುನಿಟಿ, ಸಂಪನ್ಮೂಲ ಮತ್ತು 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಭೂಪಿಂದರ್ ಹುಡ್ಡಾ ಅವರ ವಿರುದ್ಧ ಮತ್ತು ಎಲ್ಲವೂ ವಾತಾವರಣ ವಿರುದ್ಧ ಆಗಿದ್ದಾಗ ಚುನಾವಣೆಯನ್ನು ಗೆದ್ದಿರತಕ್ಕಂಥದ್ದು. ನಾನು ಅದಕ್ಕೆ ಹೇಳಿದೆ, ಯಾಕೆ ಬಿಜೆಪಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಚುನಾವಣೆ ಗೆಲುವು ಅಂದರೆ, ಮುಂದಿನ ಮಹಾರಾಷ್ಟ್ರದ ಚುನಾವಣೆ. ಮಹಾರಾಷ್ಟ್ರ ಇಸ್ ಎ ಎಕನಾಮಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಅಲ್ಲಿ ಯಾರು ಸರ್ಕಾರ ನಡೆಸ್ತಾರೆ ಅದೊಂದು ಬೇರೆ ರೀತಿಯ ಇಂಪೆಟಸ್ಸನ್ನು ಪಾಲಿಟಿಕ್ಸ್ನಲ್ಲಿ ಎಕನಾಮಿ ಕೊಡುತ್ತೆ. ನಾನೇನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಮುಂಬೈ ಯಾರ ಕೈಯಲ್ಲಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹೀಗಿರುವಾಗ ಆ ಚುನಾವಣೆ, ಈಗ ನವೆಂಬರ್ನಲ್ಲಿ ಆ ಚುನಾವಣೆಗಳು ನಡೀತವೆ. ಅದಕ್ಕೂ ಮುಂಚೆ ಹರಿಯಾಣವನ್ನು ಬಿಜೆಪಿ ಸೋಲಿನ ದವಡೆಯಿಂದ ಎಳೆದುಕೊಂಡು ತಂದಿರತಕ್ಕಂಥದ್ದು, ಅದೊಂದು ಬಿಜೆಪಿಯ ಕಾರ್ಯಕರ್ತರಲ್ಲೂ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಮತ್ತು ಈ ಇಡೀ ಚರ್ಚೆಗಳಿದ್ವಲ್ಲ, ಮೋದಿ ಎರ ಮುಗಿದು ಹೋಯಿತು, ಮೋದಿ ವಿರುದ್ಧ ಮತ ನೀಡಲಿಕ್ಕೆ ಶುರು ಮಾಡಿದರು ಜನ ಅಂತಕ್ಕಂಥದ್ದು, ಆ ಚರ್ಚೆಗೆ ಇನ್ನೂ ಶರ ಬರೆಯುವ ಕಾಲ ಬಂದಿಲ್ಲ ಅನ್ನೋದು ಈ ಫಲಿತಾಂಶಗಳು ಹೇಳ್ತಾರೆ. ಎಸ್, MLC ರವಿಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಯು ಕ್ಯಾನ್ ಗೋ ಅಹೆಡ್. ರವಿಕುಮಾರ್ ಅವರೇ, ಹರಿಯಾಣದ ಗೆಲುವಿಗೆ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವಂದನೆಗಳು, ಶುಭಾಶಯಗಳು. ರವಿಕುಮಾರ್, ಎಕ್ಸ್ಪೆಕ್ಟೆಡ್ ಇತ್ತಾ? ನಿಮಗೂ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಅನ್ಕೋತೀನಿ ನಾನು. ಎಕ್ಸಿಟ್ ಪೋಲ್ಸ್ಗಳ ಫಲಿತಾಂಶಗಳು ಬಂದ ನಂತರ ನೀವು ಬಂದಿದ್ರಿ. ನಾನು ನಮಗೆ 100ಕ್ಕೆ 100 ವಿಶ್ವಾಸ ಇತ್ತು ಹರಿಯಾಣದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತ. ಯಾಕೆ ಅಂತಂದರೆ, ನಮ್ಮ ನಯಾಬ್ ಸಿಂಗ್ ಸೈನಿ ಅವರ ಬಗ್ಗೆ
ಕಳೆದ ಕೇವಲ 6 ತಿಂಗಳಲ್ಲಿ ಅಲ್ಲಿನ ಜನರ ಹೃದಯವನ್ನು ಗೆದ್ದಂಥವ್ರು ಯಾರಪ್ಪ ಅಂತೇಳಿದ್ರೆ ನಯಾಬ್ ಸಿಂಗ್ ಸೈನಿ ಅವರು. ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ, ಇಷ್ಟು ಒಳ್ಳೆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ. ಜನ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಜಿಯವರು ಅಲ್ಲೋಗಿ ಪ್ರವಾಸವನ್ನು ಮಾಡಿದರು. ಇದರಿಂದ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿಜಿಯವರ 1 ಇಂಚೂ ಕೂಡ ಪ್ರಭಾವ ಪ್ರತಿಮೆ ಒಂದು ಸ್ವಲ್ಪನೂ ಕೂಡ ಕಡಿಮೆಯಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಸಿಂದು ಕಳೆದ ಸರಿ ಎಷ್ಟು ಸೀಟ್ಗಳನ್ನು ಗೆದ್ದಿದ್ರು? 34-35 ಸೀಟ್ಗಳನ್ನು. ಅದಕ್ಕಿಂತ ಒಂದು 4 ಸೀಟನ್ನು ಕೂಡ ಹೆಚ್ಚಿಗೆ ಗೆಲ್ಲಿಲ್ಲ. ಹರಿಯಾಣದಲ್ಲಿ 4 ಸೀಟನ್ನು ಕೂಡ ಹೆಚ್ಚಿಗೆ ಗೆಲ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಳೆದ ಸರಿ 40 ಸೀಟ್ಗಳನ್ನು ಗೆದ್ದಿತ್ತು. ಈ ಸರಿ 50+ ಸೀಟ್ಗಳನ್ನು ನಾವು ಗೆಲ್ತಾ ಇದ್ದೀವಿ. ಇದರಿಂದ ಹರಿಯಾಣದಲ್ಲಿ ಬಿಜೆಪಿಗೆ ಗೈನ್ ಆಗಿದೆಯೇ ವಿನಃ ಮೈನಸ್ ಆಗಿಲ್ಲ. ಆದ್ರಿಂದ ಹರಿಯಾಣದಲ್ಲಿ ಮತ್ತೆ ಹಿಂದಿ ಪ್ರದೇಶದಲ್ಲಿ ಬಿಜೆಪಿ ಕೆಳಗಡೆ ಹೋಗ್ತಾ ಇದೆ ಅಂತ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ರು, ಒಂದು ಸ್ವಲ್ಪವೂ ಕೂಡ ಕೆಳಗಡೆ ಹೋಗಿಲ್ಲ. ನಮ್ಮ ಗ್ರಾಫ್ ಇನ್ಕ್ರೀಸ್ ಆಗ್ತಾ ಇದೆ. ಮತದಾರರ ಒಲವು ಬಿಜೆಪಿಯ ಕಡೆಗೆ, ನರೇಂದ್ರ ಮೋದಿಜಿ ಅವರ ಕಡೆಗೆ ಇನ್ನು ಹೆಚ್ಚಾಗ್ತಿದೆಯೇ ವಿನಃ ಕಡಿಮೆಯಾಗಿಲ್ಲ ಅನ್ನುವಂಥದ್ದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯ ಫಲಿತಾಂಶ ಇದರಿಂದ ಗೊತ್ತಾಗ್ತಾ ಇದೆ. ರವಿಕುಮಾರ್ ಅವರೇ, ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮತ್ತು ಲೋಕಸಭಾ ಚುನಾವಣೆಯ ಮಧ್ಯದಲ್ಲೂ ಕೂಡ ನರೇಂದ್ರ ಮೋದಿಯವರ ಜಾದೂ ನಡೀತಾ ಇಲ್ಲ. ಫಲಿತಾಂಶ ಕೂಡ ತೋರಿಸ್ತಾ ಇದ್ವು. ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಸೀಟ್ಗಳು ಕಡಿಮೆ ಆದವು. ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಪರ್ಫಾರ್ಮೆನ್ಸೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಮೇಲೆ ಈ ಹರಿಯಾಣದ ಫಲಿತಾಂಶ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಬೂಸ್ಟ್ ಕೊಡುತ್ತಾ, ಒಂದು ಉತ್ಸಾಹ ತುಂಬುತ್ತಾ? ಏನು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದ್ರು, ಬಿಜೆಪಿಯವರು ಬಂದುಬಿಟ್ರೆ ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ, ಸಂವಿಧಾನವನ್ನು ಚೇಂಜ್ ಮಾಡಿಬಿಡ್ತಾರೆ, ಮೀಸಲಾತಿಯನ್ನು ತೆಗೆದಾಕಿಬಿಡ್ತಾರೆ ಅಂತ ಹೇಳಿ ಏನು ಪ್ರಚಾರ ಮಾಡಿದ್ರು, ಇದನ್ನು ಜನ ಸ್ವಲ್ಪ ನಂಬಿದ್ರು. ಪರಿಣಾಮವಾಗಿ ನಮಗೆ ಸೀಟುಗಳು ಕಡಿಮೆ ಬಂತು ಮತ್ತು ನಮ್ಮ ಸೀಟುಗಳ ಡಿಸ್ಟ್ರಿಬ್ಯೂಷನ್ನು ಕೂಡ ನಾವು ಸ್ವಲ್ಪ ಎಡವಿದ್ವಿ. ಪರಿಣಾಮವಾಗಿ ಉತ್ತರ ಪ್ರದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಅದೇ ಥರ ವೆಸ್ಟ್ ಬೆಂಗಾಲ್ನಲ್ಲಿ, ಮಹಾರಾಷ್ಟ್ರದಲ್ಲಿ ಸೀಟುಗಳು ನಮಗೆ ಕಡಿಮೆ ಆಯಿತು. ಆದರೆ ನಂತರ ಲೋಕಸಭಾ ಚುನಾವಣೆಯ ನಂತರ ನಡೆದಿರ್ತಕ್ಕಂಥ ಚುನಾವಣೆ ಏನು ಮೊದಲನೇ ಚುನಾವಣೆ ಇದೆ, ಜಮ್ಮು ಕಾಶ್ಮೀರದಲ್ಲಿ ಮತ್ತು ಹರಿಯಾಣದಲ್ಲಿ ಬಿಜೆಪಿಯ ಬಗ್ಗೆ, ನರೇಂದ್ರ ಮೋದಿಜಿಯವರ ಬಗ್ಗೆ ಒಲವು ಕಡಿಮೆ ಆಗಿಲ್ಲ. ಲೋಕಸಭಾ ಚುನಾವಣೆಯ ನಂತರ ಒಲವು ಹೆಚ್ಚಾಗಿದೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿದೆ. ಈ ಚುನಾವಣೆ ಈವನ್ ಮತ್ತೆ ಹರಿಯಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮೂಢ ಹಗರಣ ಮತ್ತು ಹಗರಣದ ಬಗ್ಗೆ ಬರೋಣ. ಆದ್ರೆ ಎಸ್ಟಿಗಳ ಅಭಿವೃದ್ಧಿವಾಗಿ ಈ ಫಲಿತಾಂಶ ಏನು ಹೇಳ್ತಾ ಇದೆ? ನೀವು ಭಜನ್ ಲಾಲ್ ಶರ್ಮಾ ಥರದ ಒಂದು ಡಮ್ಮಿ ಮುಖ್ಯಮಂತ್ರಿಯನ್ನು ತರಬೇಡಿ, ಸ್ವಲ್ಪ ಮಟ್ಟಿಗೆ ಅಪ್ರೈಟ್ ಇರ್ತಕ್ಕಂಥ ಪಾಲಿಟಿಷಿಯನ್ ತಂದರೆ ವಾಪಸ್ ಅಧಿಕಾರಕ್ಕೆ ಬರ್ತೀರಿ ಅಂತಕ್ಕಂಥ ಮೆಸೇಜನ್ನು ಕೂಡ ಹರಿಯಾಣದ ಮತದಾರ ಕೊಟ್ಟಿದ್ದಾನೆ. ಎಸ್, ಹರಿಯಾಣದ ಮತದಾರರು ಬಹಳ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಯಾಬ್ ಸಿಂಗ್ ಸೈನಿ ಅಂತಕ್ಕಂಥ ಮತ್ತೊಬ್ಬ ಪ್ರಭಾವಿ ನಾಯಕರನ್ನ ಕೈ ಹಿಡಿದಿದ್ದಾರೆ. ಬಿಜೆಪಿ ಮತ್ತೆ ಬಲಿಷ್ಠವಾಗೋದಕ್ಕೆ ಈ ಒಂದು ಫಲಿತಾಂಶ ಒಳ್ಳೆಯ ಫಲಿತಾಂಶ ನೀಡಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ಹೂಡಾ ಅವರ ಕೈಯನ್ನು ಹಿಡಿದಿಲ್ಲ. ಹಳೇ ನಾಯಕರು ಮತ್ತೆ ಹಳೆ ನಾಯಕರಿಗೆ ಕೈ ಹಿಡಿತಕ್ಕಂಥ ಕೆಲಸವನ್ನು ಏನು ಮಾಡಬೇಕಾಗಿತ್ತು, ಜನ ಅದಕ್ಕೆ ಒಲವನ್ನು ತೋರಿಸಿಲ್ಲ. ಹೊಸ ನಾಯಕರಿಗೆ ಮತ್ತು ಇನ್ನು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ನಾಯಕ ನಯಾಬ್ ಸಿಂಗ್ ಸೈನಿ ಅವರ ಕೈಯನ್ನು ಹಿಡಿದಿದ್ದಾರೆ. ನರೇಂದ್ರ ಮೋದಿಜಿ ಅವರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿಯಲ್ಲಿ ನಾನು ಹರಿಯಾಣದ ಮತದಾರರಿಗೆ ಮತ್ತು ಸೇನೆಯಲ್ಲಿ ಬಹಳಷ್ಟು ಜನ ಸೇರ್ತಾರೆ ಹರಿಯಾಣ ಪ್ರದೇಶದಲ್ಲಿ. ಆ ಒಂದು ಸೇನೆಯ ಬಗ್ಗೆ, ಸೈನಿಕರ ಬಗ್ಗೆ ಒಂದು ಸ್ವಲ್ಪನೂ ಕೂಡ ವಿಶ್ವಾಸವನ್ನ, ಭರವಸೆಯನ್ನ ಕಾಂಗ್ರೆಸ್ನವರು ಇಟ್ಕೊಂಡಿಲ್ಲ. ರವಿಕುಮಾರ್ ಅವರೇ, ನಿನ್ನೆ ನೀವು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ಹರಿಯಾಣದಲ್ಲಿ ಬಂದಿದೆ. ರವಿಕುಮಾರ್ ಅವರು, ನಿನ್ನೆ ನೀವು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಬಳಿ ನಿಯೋಗದಲ್ಲಿ ಹೋಗಿದ್ರಿ. ನಾನು ನೋಡಿದೆ, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಅಭಿಪ್ರಾಯ ಭಿನ್ನ ಆಗಿತ್ತು.
ಈ ಫಲಿತಾಂಶ ಒಬ್ಬ ಬ್ಯಾಕ್ವರ್ಡ್ ಚೀಫ್ ಮಿನಿಸ್ಟರ್ನ ತಂದಾಗ ಬಿಜೆಪಿಗೆ ಸಿಕ್ಕಿದೆ ಹರಿಯಾಣದಲ್ಲಿ. ಇಟ್ ಈಸ್ ಸಿಗ್ನಲಿಂಗ್ ಸಮಥಿಂಗ್. ಎಸ್, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ತಂದಾಗ ಗೆಲುವು ಸುಲಭವಾಗುತ್ತೆ ಅಂತಕ್ಕಂಥ ಸಿಗ್ನಲ್ ಹರಿಯಾಣದ ಫಲಿತಾಂಶದಿಂದ ಸಿಗ್ತಾ ಇದೆಯಾ? ಯಾಕಂದ್ರೆ ನೀವು ಕರ್ನಾಟಕದಲ್ಲಿ ಡಾಮಿನೆಂಟ್ ಕಮ್ಯುನಿಟಿಗಳ ಪಾಲಿಟಿಕ್ಸ್ ಮಾತ್ರ ಮಾಡ್ತೀರಿ. ಈ ಒಂದು ಚುನಾವಣೆಯ ಸ್ಟ್ರಾಟಜಿಯನ್ನ ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಮತ್ತೆ ನಯಾಬ್ ಸಿಂಗ್ ಸೈನಿ ಅವರು, ಮತ್ತೆ ನಮ್ಮ ಖಟ್ಟರ್ ಅವರು ಚುನಾವಣೆಯ ತಂತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ರು. ಕಾಂಗ್ರೆಸ್ನವರು ಜಾಟ್ ಸಮುದಾಯವನ್ನು ಜಾಸ್ತಿ ನಂಬಿಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಇದು ಮಾಡಿದ್ರು. ಒಂದು ಬಹಳ ಸ್ಟ್ರಾಟಜಿಯಿಂದ ಒಬ್ಬ OBC ಮುಖ್ಯಮಂತ್ರಿಯನ್ನ ಮಾಡಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನ BJP ಅಲ್ಲಿ ಮಾಡಿತ್ತು. SC STಗಳಿಗೆ ಹೆಚ್ಚು ಸೀಟ್ಗಳನ್ನು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಸಮುದಾಯದವರಿಗೆ ಹೆಚ್ಚು ಸೀಟ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಹರಿಯಾಣದಲ್ಲಿ ಮಾಡಿತು. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ ಸ್ಟ್ರಾಟಜಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರ ಪರಿಶ್ರಮ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದೆ. ನಾನು ಹರಿಯಾಣದ ಮಹಾಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರೈಟ್, ಧನ್ಯವಾದ ರವಿಕುಮಾರ್ ಅವರೇ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಅಪ್ಡೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.